ಸಿಎಂ ಘೋಷಿಸಿದ್ರು ವಿದ್ಯಾರ್ಥಿಗಳಿಗೆಲ್ಲ ಉಚಿತ ಪ್ರಯಾಣದ ಭಾಗ್ಯ ಬಾರದ ಅಧಿಕೃತ ಸುತ್ತೋಲೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಜೂನ್ 3ರಂದು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಸಂಪುಟ ಸಭೆಯಲ್ಲಿ 6 ಯೋಜನೆಗಳನ್ನ ಜಾರಿಗೆ ತರಲು ನಿರ್ಧಾರ ಮಾಡಿದಂತಹ ರಾಜ್ಯದ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಘೋಷಣೆಯ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಅನುಷ್ಠಾನಕ್ಕೆ ಬಾರದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಸಾರಿಗೆ ಏನಿದೆ ಇಲಾಖೆ ಇನ್ನೂ ಕೂಡ ಅಧಿಕೃತವಾದ ಸುತ್ತೋಲೆ ಸರಿಯಾಗಿ ಹೊರಡಿಸಿಲ್ಲ. ಇದಕ್ಕೆ ಕಾರಣ ಇದೆ. ಹೀಗಾಗಿ ಈ ಕೂಡಲೇ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣದ ಭರವಸೆ ನೀಡಲಿಕ್ಕೆ ಮುಖ್ಯಮಂತ್ರಿಗಳ ಭರವಸೆಯನ್ನ ಅನುಷ್ಠಾನಕ್ಕೆ ತರುವಂತೆ ಪೋಷಕರು ಕೂಡ ಒತ್ತಾಯಿಸಿದ್ದಾರೆ. 6 ನಿರ್ಣಾಯಕ ಘೋಷಣೆಯನ್ನ ಮಾಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ರಾಜ್ಯದ ಯುಗ ಆರಂಭ ಮಾಡುವುದಕ್ಕೆ ಯಾವ ಕೇಂದ್ರೀಕೃತ ಸೇರಿ ಒಟ್ಟು 6 ನಿರ್ಣಯವನ್ನ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮತ್ತು ರಾಜ್ಯದಾದ್ಯಂತ 10,000 ಯುವ ಸಂಘಟನೆಗಳ ರಚನೆ, ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪನೆ ಮತ್ತು ಬಿ ಖಾತಾದಿಂದ ಎ ಖಾತಾವರೆಗೆ ಬದಲಾವಣೆ, ಓಸಿ ಮತ್ತು ಸಿಸಿ ಇಲ್ಲದಿದ್ದರೂ ಕೂಡ ನೀರು ಮತ್ತು ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಸೇರಿ ಬೆಂಗಳೂರಿನ ರಸ್ತೆಗಳಿಗೆ 2,000 ಕೋಟಿ ಅನುದಾನ 6 ಹೊಸ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಆದ್ರೆ ಘೋಷಣೆಗಳು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಹೇಳಿ ಬಡ ವಿದ್ಯಾರ್ಥಿಗಳು ಪಾಪ ಕಷ್ಟಪಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಜಾರಿಯಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣದ ಅವಕಾಶ ಇದೆ. ಇನ್ನು ಹೊಸ ಯೋಜನೆ ಘೋಷಣೆಯಿಂದಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಪ್ರಯಾಣದ ಬಸ್ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ನಂಬಲಾಗಿತ್ತು. ಆದ್ರೆ 6 ದಿನಗಳಾದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ದೊರೆತಿಲ್ಲ. ಪಿಯುಸಿ ಪ್ರಥಮ ಮತ್ತು ದ್ವಿತೀಯ ವರ್ಷಗಳ ವಿದ್ಯಾರ್ಥಿಗಳು 1,050 ಹಣವನ್ನ ಭರಿಸಿ ಬಸ್ ಪಾಸ್ ಅನ್ನ ನೀಡಲಾಗ್ತಾ ಇತ್ತು. ಪ್ರೌಢಶಾಲೆಯ ವಿದ್ಯಾರ್ಥಿಗಳು 750 ಶುಲ್ಕದೊಂದಿಗೆ ಬಸ್ ಪಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಯೋಜನೆಯಿಂದ ರಾಜ್ಯದ 10 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಇದಕ್ಕಾಗಿ 1,700 ಕೋಟಿ ವೆಚ್ಚ ಹಾಗೂ ಉಚಿತ ವಿದ್ಯುತ್ ರೀತಿಯ ಸ್ಕೀಮ್ ಸಾರಾಸಗಟವಾಗಿ ಎಲ್ಲಾ ವಿದ್ಯಾರ್ಥಿಗಳು ಲಾಭ ತರಲಿದ್ದು, ಅರ್ಜಿ ಸಲ್ಲಿಸುವವರಿಗೆ ಮಾತ್ರ ಯೋಜನೆಗಳ ಲಾಭ ಬರುತ್ತದೆ ಅಂತ ಹೇಳಿ ಸರ್ಕಾರ ಹೇಳಿದೆ. ಆದರೆ ಇಲ್ಲಿಯವರೆಗೂ ಕೂಡ ಯೋಜನೆ ಜಾರಿಗೆ ಅಧಿಕೃತ ಆದೇಶ ಹೊರಗೆ ಬೀಳದ ಕಾರಣ ಶುಲ್ಕ ಪಾವತಿ ಮಾಡಿ ಪಾಸ್ಗಳನ್ನ ಪಡೆದಿರುವುದು ಅನಿವಾರ್ಯವಾಗಿದೆ. ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ಸರ್ಕಾರ ಅಧಿಕೃತ ಆದೇಶ ಇನ್ನೂ ಕೂಡ ಬಂದಿಲ್ಲ. ಅದರಿಂದಾಗಿ ಮೊದಲಂತೆ ಕಾಲೇಜು ವಿದ್ಯಾರ್ಥಿಗಳಿಗೆ 1,050 ಹಾಗೂ ಪ್ರೌಢಶಾಲೆಗಳಿಗೆ 750 ಶುಲ್ಕ ಭರಿಸಿ ಬಸ್ ಪಾಸ್ಗಳನ್ನ ಪಡೆಯುವುದಾಗಿ ಸರ್ಕಾರದಿಂದ ಸದ್ಯಕ್ಕೆ ಆದೇಶ ಬರಲಿದೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಾರೆ. ಆದೇಶ ಕೂಡ ಬಂದಾಗ ಪಾಲನೆ ಮಾಡಬೇಕಾಗುತ್ತೆ. ಈಗಾಗಲೇ ಬಸ್ ಪಾಸ್ಗಳನ್ನ ಪಡೆದಂತಹ ವಿದ್ಯಾರ್ಥಿಗಳು ಸರ್ಕಾರದ ಆದೇಶವಿದ್ದಲ್ಲಿ ತುಂಬಿದ ಹಣವನ್ನ ಮರುಪರಿಶೀಲನೆ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗಿದೆ. ಇನ್ನೂ ಕೂಡ ಸಿಎಂ ಹೇಳಿರುವಂತಹ ಒಂದು ಯೋಜನೆ ಜಾರಿಯಾಗಿಲ್ಲ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.